ಹಾಗಾಗಿ ಈ ಒಂದು ವಾದ್ಯ ಏನಿದೆ ಇದು ನಾನು ನನ್ನ ಮನಸ್ಸಿನ ಒಂದು ಕ್ಲೇಶ ಭಾವನೆಯನ್ನ ಕಳೆಯೋದಕ್ಕೆ ಉಪಯೋಗಿಸ್ತಾ ಇದ್ದೇನೆ. ನಾನಂತೂ ಇದನ್ನ ಇಟ್ಕೊಂಡು ದಿನನಿತ್ಯ ಅಭ್ಯಾಸ ಮಾಡಿ ನಾನು ವೇದಿಕೆ ಹೇರೋ ಅಷ್ಟೊತ್ತಿಗೆ ನಾನು ಮುದುಕ ಆಗೋಗಿರ್ತೀನಿ. ಹಾಗಾಗಿ ಇದು ನನ್ನ ಬಳಿಯಲ್ಲೇ ಇದು ಇಟ್ಕೊಳಕ್ ನಾನು ಇಷ್ಟಪಡ್ತೇನೆ. ಒಟ್ನಲ್ಲಿ ಇದೊಂದು ನೆನಪು ಏನಂತಂದ್ರೆ, ನಾನು ಏನು S3V ವ್ಯಾಸ್ಕ್ಯುಲರ್ ಟೆಕ್ನಾಲಜಿನಲ್ಲಿ ಕೆಲಸ ಮಾಡಿದೆ, ಆ ಒಂದು ಕಂಪ್ನಿಯ ಒಂದು ನೆನಪು ಅಂತ ಇಟ್ಕೊಂಡಿದ್ದೀನಿ ಅಷ್ಟೆ ಅಂತ ಅಂದುಕೋಬಹುದು. ಒಂದು ನೆನಪು. ಈಗ ಒಂದೊಂದ್ ಕಡೆ ಕೆಲಸ ಮಾಡಿದಾಗ್ಲೂ ಮನೆಗೆ ಒಂದೊಂದು ಪದಾರ್ಥ ನಾನು ತಂದೆ, ಅದನ್ನೆಲ್ಲ ಹೇಳ್ತೀನಿ ಅಂತಂದ್ರೆ ಇಷ್ಟು ಉದ್ದ ಪಟ್ಟಿ ಆಗುತ್ತೆ. ಈಗ ಅದು ಬೇಡ. ಈಗ ಸಾಕಷ್ಟು ವಿಚಾರಗಳನ್ನ ನಾನು ಈ ಯೂಟ್ಯೂಬ್ ವಾಹಿನಿಯಲ್ಲಿ ಹಂಚ್ಕೋತಾ ಬರ್ತಾ ಇದ್ದ ಹಾಗೆ ಸಾಕಷ್ಟು ಜನ ಹೇಳಿದ್ರು, ನೀನು ಮಾಡ್ತಾ ಇರೋ ವಿಚಾರ ಅಂತೂ ಯಾರಿಗೂ ಉಪಯೋಗ ಆಗಲ್ಲ, ಇದು ಒಂದ್ ರೀತಿ ಕಸದ ಬುಟ್ಟಿಗೆ ಎಸೆಯುವಂತ ವಿಚಾರಗಳು, ಈಗಿನ ಕಾಲದ ವಿಚಾರ ಪ್ರಸ್ತುತ ವಿಚಾರಕ್ಕೆ ಬಾ ಅಂತ ಅಂದ್ರು. ನಾನು ಅದಕ್ಕೆ ಉತ್ತರ ಏನಂತಂದ್ರೆ, ನಾನೇ ಎಷ್ಟೋ ಸಂದರ್ಭದಲ್ಲಿ ಒಂದು ಯೋಚನೆ ಮಾಡಿದಾಗ ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ಈ ಒಂದು ಸನಾತನ ಧರ್ಮದ ಒಂದು ಪರಿಕಲ್ಪನೆಯನ್ನ ತಗೊಂಡಾಗ ಇವತ್ತಿನ ವೇಗದ ಯುಗದಲ್ಲಿ ನಾವು ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಅಜ್ಜಿ ಯೋಚನೆ ಮಾಡೋದಕ್ಕೂ ನಮ್ಮ ತಂದೆ ತಾಯಿ ಯೋಚನೆ ಮಾಡಿದ್ದಕ್ಕೂ ನಾನು ಬದುಕ್ತಾ ಇರುವಂತಹ ಕಾಲಘಟ್ಟಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ಪ್ರಾಚೀನ ಕಲೆಗಳನ್ನ ಉಳಿಸಿ ಬೆಳೆಸುವಂತ ಕೆಲಸ ಆಗ್ಬೇಕು. ಇವತ್ತಿನ ಒಂದು ವಿಚಾರಗಳಿರ್ಬೋದು, ಅಥವಾ ಏನೇ ವಿಚಾರಗಳು, ಒಂದೊಂದು ರೀತಿಯ ಜೋಕ್ಗಳಿರ್ಬೋದು, ನಗೆ ಬೇಕು ಮನುಷ್ಯಂಗೆ, ನಗೆ ಇಲ್ಲ ಅಂತಲ್ಲ, ಹಾಸ್ಯನೂ ಬೇಕು. ಹಾಸ್ಯ ಒಂದೇ ಅಲ್ಲ, ವಿಚಾರನೂ ಬೇಕು. ವಿಚಾರ ಒಂದೇ ಅಲ್ಲ, ತಲೆ ಕೆಡಿಸುವಂತ ವಿಚಾರ ಆಗಿರ್ಬೇಕು. ಅಂದ್ರೆ ತಲೆ ಹುಳ ಬಿಟ್ಟ ಅಂತಾರಲ್ಲ ಹಾಗೆ ಪರ್ಚ್ಕೊಳ್ಳೋಷ್ಟು, ಒಂದು ಮೆದುಳಿಗೆ ಪರ್ಚುವಷ್ಟು ಕೆಲಸ, ಹೌದಲ್ವಾ, ಹಿಂಗಲ್ವಾ, ಈ ತರ ಇರ್ಬೇಕು ಪರಿಕಲ್ಪನೆ. ಒಂದು ರೀತಿ ಇದನ್ನ ಹೇಳ್ತಾ ಹೋದಾಗ ರಾಷ್ಟ್ರಕವಿ ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿ ನೆನಪಾಗುತ್ತೆ. ಯಾವ್ದಿರ್ಬೋದು? ನೀವೇ ಹೂವೇ ಮಾಡ್ತೀರಾ? ಹೌದು, ನಿಮ್ಮ ಹೂವೇ ಸರಿ. ಅದು ಏನು ಅಂತಂದ್ರೆ ಚಿದಂಬರ ರಹಸ್ಯ ಅಂತ. ಹೌದು, ಆ ಚಿದಂಬರ ರಹಸ್ಯದ ಕಥೆಯನ್ನ ನಾನು ಇಲ್ಲಿ ಹೇಳ್ತೀನಿ ಅಂತಂದ್ರೆ 1 ಗಂಟೆ ಆಗುತ್ತೆ, ಅದು ಬೇಡ. ಅಂದ್ರೆ ಇನ್ನೊಂದು 10 ವರ್ಷ 20 ವರ್ಷ ಹೋಗ್ತಿದ್ದಾಗೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ, ಇವತ್ತು ನಾವೇನು ಒಡೆದಾಡ್ತಿದ್ದೀವಿ ನಮ್ಮ ಸಮಾಜದಲ್ಲಿ, ನಮ್ಮ ಕಲೆ ಸಂಸ್ಕೃತಿ ಅಂತ, ಅದೆಲ್ಲ ಒಂದು ಚಿದಂಬರ ರಹಸ್ಯ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ನಮ್ಮ ಕಲೆ ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರತಿನಿತ್ಯ ಜಾಗೃತ ಆಗಿ ಅದ್ರ ಬಗ್ಗೆನೇ ಒಂದು ಆಂದೋಲನ, ಅದನ್ನ ಉಳಿಸಿ ಬೆಳೆಸುವಂತ ಕೆಲಸಗಳು ಆಗ್ಬೇಕು ಅನ್ನೋದು ಒಂದು ಆಶಯ. ಇವತ್ತು ನೋಡಿ, ರಾಜಕಾರಣ ಏನಿದೆ ಅದೊಂಥರ ಆಸಕ್ತಿನೇ ಬರಲ್ಲ ನನಗೆ. ಇನ್ನು ಇತಿಹಾಸ ಇದೆ, ಇತಿಹಾಸದ ಬಗ್ಗೆ ಸಾಕಷ್ಟು ತುಂಬಾ ವಿದ್ವಾಂಸರುಗಳೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇದ್ರ ಬಗ್ಗೆ. ನನಗೆ ಇಷ್ಟ. BG ಹರೀಶ್ ನನಗೆ ತುಂಬಾ ಇಷ್ಟ. ಅದು ಬಿಟ್ರೆ ಧರ್ಮ ಅಂತಾರಲ್ಲ, ಅದು ನಂಗೆ ತುಂಬಾ ಇಷ್ಟ. ಧರ್ಮೇಂದ್ರ ಕುಮಾರ್ ಅಂತ ಹೇಳ್ತಾರಲ್ಲ, ತುಂಬಾ ಚೆನ್ನಾಗಿ ಮೈಸೂರಿನ ಕಥೆಗಳ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ಹೀಗೆ ಸುಮಾರು ಜನ ತುಂಬಾ ಚೆನ್ನಾಗಿ ವಿವರಿಸ್ತಾರೆ. ಇರ್ಲಿ, ನನಗೆ ಸಾಕಷ್ಟು ಈ ಒಂದು ಭಾಷಣ ಕಲೆಯ ಬಗ್ಗೆ ನಾನು ಯಾವುದೇ ತರಗತಿಗೆ ಹೋಗಿಲ್ಲ. ಟಿವಿಲಿ ಯೂಟ್ಯೂಬ್ಗಳಲ್ಲಿ ಬೇರೆಯವ್ರ ಭಾಷಣ ಮಾಡೋದನ್ನ ನೋಡಿ ಕೇಳ್ತಾ ಬೆಳೆದಿದ್ದು ನಾನು. HR ರಂಗನಾಥ್ ಸರ್ ಮಾತಾಡೋದು ನಂಗೆ ತುಂಬಾ ಇಷ್ಟ. ಪಬ್ಲಿಕ್ ಟಿವಿ ರಂಗನಾಥ್ ಸರ್ ತುಂಬಾ ಇಷ್ಟ. ಸುವರ್ಣ ನ್ಯೂಸ್ ಚಾನಲ್ ಅಜಿತ್ ಹನುಮಕ್ಕನವರು ತುಂಬಾ ಇಷ್ಟ. ಅದು ಬಿಟ್ರೆ ಚಕ್ರವರ್ತಿ ಸೂಲಿಬೆಲೆ ನಂಗೆ ತುಂಬಾ ಇಷ್ಟ. ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇನ್ನು ಸಾಕಷ್ಟು ವ್ಯಕ್ತಿಗಳು ಯೂಟ್ಯೂಬ್ನಲ್ಲಿ ಮಾತಾಡೋದನ್ನ ನೋಡಿ ಕೇಳಿ ನಾನು ಬೆಳೆದಿದ್ದು. ಹಾಗಾಗಿ ಒಂದು ಪುಟ್ಟ ಕಳಕಳಿಯ ಮನವಿ ಏನಂತಂದ್ರೆ, ಮುಂದಿನ ಕಾರ್ಯಕ್ರಮ ಯಾವ ವಿಚಾರದ ಬಗ್ಗೆ ಮಾಡೋದು ಇಷ್ಟ ನಿಮಗೆ, ಯಾವ ವಿಚಾರದ ಬಗ್ಗೆ ಮಾತಾಡೋಣ ಅಂತ ನಿಮಗೆ ಇದೆ, ಅದನ್ನ ದಯವಿಟ್ಟು ಕಾಮೆಂಟ್ಸ್ ಮಾಡಿ ನಮಗೆ ತಿಳಿಸಿ ಅಂತ
ಒಂದು ಮನವಿ ಮಾಡುತ್ತಾ ಸುಮ್ಮನೆ ಮೃದಂಗ ಇಟ್ಕೊಂಡಿರೋದ್ರಿಂದ ಒಂದು ಸುಮ್ಮನೆ ಇದನ್ನ ನುಡ್ಸೋಣ ಅಂತ ನುಡಿಸ್ತಾ ಇದ್ದೀನಿ. ಥ ಕಿಟ ಕಿಟ ತಕ ದಿಗು ತಾರಿ ಕಿಟ ತಕ ದಿಕ್ ಕಿಟ ಕಿಟ ತಕ ದಿಗು ತಾರಿ ಕಿಟ ತಕ ತೊಮ್ ಕಿಟ ಕಿಟ ತಕ ದಿಗು ತಾರಿ ಕಿಟ ತಕ ನಮ್ ಕಿಟ ಕಿಟ ತಕ ದಿಗು ತಾರಿ ಕಿಟ ತಕ ನಮ್ ಕಿಟ ಕಿಟ ತಕ ನಮ್ ಕಿಟ ಹೀಗೆ